H2Oಗೆ ಅರ್ಲಿಯರ್ ನಿಮ್ಮ ಚಾಯ್ಸು ಡಾಕ್ಟರ್ ರಾಜ್ಕುಮಾರ್ ಮತ್ತು ರಜನಿಕಾಂತ್ ಅವ್ರಂತ. ಹೌದು ನಿಜನಾ ಸರ್? ಹೋಗಿ ಅಪ್ರೋಚ್ ಮಾಡಿದ್ರಾ? ಅಲ್ಲ ಹೋಗಿ ಕೇಳಿದ್ದೆ, ಹ್ಮ್ ಅಮ್ಮನ ಹತ್ರ ಹೋಗಿ ಹೇಳಿದೆ, ಇದೊಂದೇನೋ ಥಾಟ್ ಬಂತು ನನಗೆ. ಹೈದ್ರಾಬಾದಲ್ಲಿದ್ದೆ, ಇಮ್ಮಿಡಿಯೇಟ್ ಫ್ಲೈಟ್ ತೊಗೊಂಡು ವಾಪಸ್ ಬಂದ್ಬಿಟ್ಟು ಇದನ್ನು ಮಾಡಬೇಕು. ಅಣ್ಣ ಅವ್ರು ಈ ಕಡೆ, ರಜನಿ ಸರ್ ಆ ಕಡೆ, ಇವ್ರು ಕನ್ನಡ ಮಾತಾಡ್ತಾರೆ, ಅವ್ರು ತಮಿಳು ಮಾತಾಡ್ತಾರೆ. ಕಾವೇರಿ ಅನ್ನೋ ತಾಯಿ ಫಸ್ಟು ಹೀರೋಯಿನ್ ಥರ ಇರಲಿಲ್ಲ, ತಾಯಿ. ಆ ತಾಯಿ ಪ್ರೀತಿಗೆ ಇಬ್ಬರು ಹೊಡೆದಾಡ್ತಾರೆ. ಕೊನೆಗೆ ಈ ಥರ ಒಂದು ಎಂಡ್ ಕೊಡಬೇಕು ಒಂದು ಅಂತ. ಆಮೇಲೆ ಅದು ಆಗಲಿಲ್ಲ ಅಷ್ಟೇ ಸರ್. ಬಟ್ ಈಗಲೂ ಅನ್ಸಲ್ವಾ ನಿಮ್ಗೆ ಆ ಥಾಟ್ ಪ್ರೊಸೆಸ್ಸಲ್ಲಿ? ಫಸ್ಟ್ ಆಫ್ ಆಲ್ ಕಾವೇರಿದು ಈವನ್ ಟುಡೇ ಬಗೆಹರದಂಥ ವಿಷಯನೇ ಅದು. ಈಗಲೂ ಕೂಡ ಬಂದರೆ ಅದು ಹತ್ಕೊಂಡು ಉರಿಯೋಂಥದ್ದು ಅಂತ. ಬಟ್ ಆಗಿನ ಟೈಮಲ್ಲೇ ಕೂಡ ಒಂದು ಡೇರಿಂಗ್ ಆಗಿ ತೊಗೊಂಡು ಅದನ್ನು ತಮಿಳಲ್ಲೂ ಕೂಡ ಕನ್ನಡದಲ್ಲೂ ಕನ್ನಡದಲ್ಲೂ ಇಟ್ಕೊಂಡು ಆ ಫಿಲಮ್ ಶೂಟ್ ಮಾಡಿ ರಿಲೀಸು ಕೂಡ ಆಯಿತು ಅಂತ. ಒಳಗಡೆ ಭಯ ಆಯ್ತಾ? ಇನ್ನೊಂದು ಸತ್ಯ ಹೇಳಲ್ಲ, ನೀವು ಹೇಳ್ತಿರಲ್ಲ ಏನೋ ಡಿಫ್ರೆಂಟು ಏನೋ ಇದು ಅಂತ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ಸಿನಿಮಾ ಗೊತ್ತಾಗ್ಬಿಟ್ರೆ ನಿಮ್ಗೆ ಫಾರ್ಮೇಟ್ ಗೊತ್ತಾಗುತ್ತೆ, ಆಮೇಲೆ ಕ್ಯಾಲ್ಕುಲೇಷನ್ ಬರುತ್ತೆ. ಹಿಂಗಿದ್ರೆ ಸಿನಿಮಾ ಓಡೋದು ನೋಡಿ, ಇದಕ್ಕೊಂದು ಗ್ರಾಫ್ ಇರಬೇಕು, ಎಕ್ಸಾಂಪಲ್ಸ್ ಹುಡುಕ್ತೀನಿ ನಾನು. ಅದು ಗೊತ್ತಿಲ್ಲದೆ ಇದ್ದಾಗ ಏನಾಗುತ್ತೆ ಗೊತ್ತಾ, ಏನೋ ಮಾಡ್ತೀವಿ ಖುಷಿಗೆ, ಅದು ಭಾಳ ಬೇರೆ ಥರ ಇರುತ್ತೆ. ಆಮೇಲೆ ಧೈರ್ಯನೂ ತೊಗೊತೀವಿ. ಏನೋ ಅದು ಹೇಳ್ತಾರಲ್ಲ, ಫೂಲ್ಸ್ ರಶಸ್ ವೇರ್ ಏಂಜಲ್ಸ್ ಆರ್ ಫಿಯರ್ ಟು ಟ್ರೆಡ್ ಅಂತ. ಆಬ್ಸಲ್ಯೂಟ್ಲಿ. ಆ ಥರ ಅದು ನೀವು ಹೆಂಗೆ ಬೇಕಾದ್ರೂ ತೊಗೊಬೋದು. ಅದು ಕೆಲವು ಸತಿ ಇದೆ, ಕೆಲವು ಸತಿ ಮಾಡಿಸ್ಬಿಡುತ್ತೆ ಅಷ್ಟೇ. ತುಂಬ ಪ್ಲ್ಯಾನ್ ಮಾಡಿ ಮಾಡೋಕ್ಕಾಗಲ್ಲ ಅದನ್ನು. ಆ್ಯಂಡ್ ದ ಸೇಮ್ ಅಪ್ಲೈಸ್ ಟು ಓಮ್ ಆ್ಯಸ್ ವೆಲ್ ಸರ್. ಓಮ್ ನನ್ನ ಪ್ರಕಾರ ಆ ಕುಟುಂಬದಿಂದ ಬಂದಂಥ ಸಿನಿಮಾಗಳು ತೊಗೊಂಡಾಗ ಐ ಥಿಂಕ್ ಬ್ರೇಕಿಂಗ್ ದ ಬ್ಯಾರಿಯರ್ಸ್ ಯು ವೆಂಟ್ ಆಲ್ ಅಂದರೆ ನಾನು ಹೇಳ್ತಿರೋದು ಏನೋ ಒಂದು ಮಚ್ಚು ಲಾಂಗು ಮಚ್ಚು ಅಫ್ಕೋರ್ಸ್ ಸುಮಾರು ಸಂದರ್ಶನಗಳು ಆಲ್ರೆಡಿ ಹೇಳಿದ್ದೀರಿ ಅದನ್ನು. ಲಾಂಗು ಮಚ್ಚು ಹಿಡಿದಿರೋಂಥ ಫ್ಯಾಮಿಲಿಲಿ ಫಸ್ಟ್ ಟೈಮ್ ಒಂಥರ. ಆ್ಯಂಡ್ ಅದು ನೀವು ಇದನ್ನು ಹೇಳಿದ್ರಿ, ಅಣ್ಣವ್ರು ಕೂಡ ಕೇಳಿದಾಗ ತುಂಬ ಇಷ್ಟಪಟ್ಟರು ಕೂಡ ಅಂತಂದ್ಬಿಟ್ಟು ಅಂತ. ವಾಸ್ ಇಟ್ ಓನ್ಲಿ ಬಿಕಾಸ್ ನೀವು ಹೇಳೋದಂಥ ಶೈಲಿಲಿ ಹಂಗಿರುತ್ತಾ, ಅಥವಾ ಅವ್ರದ್ದೊಂದು ಜವಾಬ್ದಾರಿ ಇದ್ದು ಈ ಕುಟುಂಬದಿಂದ ನಾವು ಯಾವುದೋ ಲಾಂಗು ಮಚ್ಚು ಕಥೆನೇ ಮಾಡಿಲ್ಲ, ಇಟ್ ಈಸ್ ಸಮಥಿಂಗ್ ಎಕ್ಸ್ಪ್ಲೋಸಿವ್ ಓನ್ಲಿ ಸರ್? ಈಗಲೂ ಕೂಡ ಅದು ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ನಿಜವಾಗ್ಲು. ಅಣ್ಣ ಅವ್ರಿಗೆ, ವರದಣ್ಣಂಗೆ. ಅವ್ರು ಎಷ್ಟು ಅಹೆಡ್ ಆಫ್ ಟೈಮ್ ಇದ್ರು ಲೆಕ್ಕ. ಎಲ್ಲ ಯಾವ್ಯಾವ ಥರ ಸಿನಿಮಾ ಮಾಡಿ ಒಬ್ಬ ಯಾರೋ ಹೊಸ ಹುಡುಗ ಬಂದು ಈ ಥರ ಒಂದು ಕಥೆ ಹೇಳಿದಾಗ ಅದು ಅವರು ಅದನ್ನು ಅದರಲ್ಲಿರೋದು ಇದನ್ನು ಎಸ್ ಅಂದ್ರಲ್ಲ ಸರ್. ಯೂಶಲಿ ನಿಮ್ಮ ಕಮ್ಯುನಿಕೇಷನ್ ಹೆಂಗಿತ್ತು ಸರ್ ಅಣ್ಣವ್ರ ಜೊತೆ ಇನ್ ಜನರಲ್? ಅಲ್ಲ, ಜನರಲ್ಲಾಗಿ ಅವ್ರ ಜೊತೆ ಕೂತಾಗ ನಾನು ತುಂಬ ಅವ್ರ ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ಅದು ಸಪ್ರೇಟಾಗಿ ಸಿನಿಮಾ ಹೊರತಾಗಿ ಸುಮ್ಮನೆ ಟೈಮ್ ಅವ್ರ ಹತ್ರ ಮಾತಾಡಬೇಕು ಅಂತ ನಾನು ಆಸೆ ಪಟ್ಟು ಹೋಗ್ತಿದ್ದೆ, ಅವ್ರ ಜೊತೆ ಕೂತ್ಕೊತಿದ್ದೆ. ತುಂಬ ಬಿಡಿ, ಅದು ಯೂನಿವರ್ಸಿಟಿ, ನಡೆದಾಡ ಯೂನಿವರ್ಸಿಟಿ ಅಂತಾರಲ್ಲ ಆ ಥರ ಅದು. ಅದರ್ವೈಸ್ ನಾನು ಕತೆ ಹೇಳ್ಬೇಕಾದ್ರೆ ನಾನು ಡೈರೆಕ್ಟರ್ ಆಗ್ಬಿಡ್ತಿದ್ದೆ ಕತೆ. ಆವಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ ಯಾರು ಎದುರುಗಡೆ ಇದ್ದಾರೆ, ಯಾರಿದ್ದಾರೆ. ಸರ್ ಹಿಂಗೆ ಹಿಡಿತಾಳೆ, ಸರ್ ಹಿಂಗೆ ಎಳಿತಾಳೆ ಅವು ಅಂತ ಹಂಸಲೇಖ, ಯಾರ ಹತ್ರ ಹೇಳ್ತಿದ್ಯಾ ಕತೆ ನೀನು ಅಂತ. ನನಗೆ ಇವಾಗಲೂ ಜ್ಞಾಪಕ ಇದೆ, ಏನಯ್ಯ ಅಣ್ಣ ಅವರಯ್ಯ ಅಂತ. ಆಮೇಲೆ ಹೌದಲ್ವಾ, ನಾನು ಏನು ಸರಿಗೆ ಹೇಳಿಲ್ವಾ ಸರ್ ನಾನು ಅಂತ. ಏನು ಹಿಡ್ಕೊಂಡು ಹಿಂಗೆ ಅಂತೇಳಿ ಅಂತೆಲ್ಲ ಮಾತಾಡ್ತಿದ್ದೆ ನೀನು. ಅದು ಏನು ಮಾಡೋದು, ನಾನು ಆ ಕಥೆನ ಹಂಗೆ ಹೇಳಬೇಕು, ಅದೇ ಥರ ಇತ್ತು ಸಿಚುವೇಶನ್ಸು, ನಾನು ಹಂಗೆ ಹೇಳ್ತಾ ಇದ್ದೆ ಸರ್. ಬಟ್ ಇಷ್ಟು ಫಿಲ್ಮೋಗ್ರಫಿಲಿ ನಂಗೆ ನೋಡಿದಾಗ ತುಂಬ ಅತ್ಯಂತ ಜಾಸ್ತಿ ಟೈಮು ನಿಮ್ಮ ರೈಟಿಂಗಲ್ಲಿ ತೊಗೊಂಡಂಥ ಸಿನಿಮಾ ನಿಮಗೆ ಯಾವ್ದು ಅನ್ಸುತ್ತೆ ಸರ್? ಭಾಳ ಟೈಮ್ ತೊಗೊಂಡಿದ್ದು ಓಮೆ ಅನ್ಸುತ್ತೆ. ಹೌದಾ ಸರ್? ಉಪ್ಪಿಟ್ಟು, ಓಮು ಉಪ್ಪಿಟ್ಟು ಎರಡು. ಓಮ್ ತುಂಬ ಡಿಸ್ಕಷನ್ ಆಗಿತ್ತು, ಒಂದು 2 ವರ್ಷ 3 ವರ್ಷ ಅದನ್ನು ಆ ಥರ ಈ ಕಡೆ ಆ ಕಡೆ ಇದು ಮಾಡಿ ತಿರುಗಿಸಿ ಪರುಗಿಸಿ ಟೈಮ್ ಇತ್ತು ಅವಾಗ. ನಾನು ಇನ್ನೂ ಅವಾಗೇನು ಇದಾಗಿರಲಿಲ್ಲ, ಡೈರೆಕ್ಟರ್ ಆಗಿರಲಿಲ್ಲ. ಒಂದಷ್ಟು ಕತೆಗಳಲ್ಲಿ ಈ ಕತೆ ಡಿಸ್ಕಷನ್ಗಳು ತುಂಬ ಮಾಡಿದ್ದೀವಿ. ಉಪ್ಪಿಟ್ಟು ಒಂದು ಸಿಕ್ಕಾಪಟ್ಟೆ ನನಗೆ ಆ ಸಿನಿಮಾ ಹೆಂಗಾಯಿತು ಅಂದರೆ, ಪ್ರೆಷರಾ ಅಲ್ಲ, ಅದು ಹೆಂಗೆ ಅಂದರೆ ಪ್ರೆಸೆಂಟ್ನ ನೀವು ಹೆಂಗೆ ಹೇಳ್ತೀರಾ, ನೀವು ಥಾಟ್ಸನ್ನು ಹೆಂಗೆ ತೋರಿಸ್ತೀರಾ ಅಂತ. ಅದು ಎಲ್ಲೋದ್ರೂ ವಾಪಸ್ ಫಸ್ಟಿಗೆ ಬರೋದು ಹಿಂಗೆ. ಅದು ಎಲ್ಲದಕ್ಕೂ ಅದೇ ಆನ್ಸರ್ ಕೊಡೋದು. ಏನೋ ಒಂದು ಡಿಸ್ಕಷನ್ ಮಾಡ್ಬೇಕಾದ್ರೆ ಒಂದ್ಸತಿ ಹಿಂಗೆ ಆಯಿತು, ನಾವೆಲ್ಲೋ ಕೂತಿದ್ದೀವಿ, ಒಂದು ಮರದ್ದು ಒಂದು ಇತ್ತು, ಇದು ಒಂದು ಬಾಗಿಲಿತ್ತು, ಇದು ಮರ ಬಾಗಿಲು, ಇದು ರಿಯಾಲಿಟಿ, ಇದು ಸತ್ಯ, ಇದನ್ನ ಇದೇ ಅಲ್ವಾ ರಿಯಾಲಿಟಿ ಅಂತ. ಆಮೇಲೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ನೋಡ್ಬೇಕಾರೆ ಅದು ಇದು ಏನೋ ಸ್ಟೀಲ್ದದು, ಅದಕ್ಕೆ ವುಡನ್ ಪೇಂಟ್ ಹೊಡೆದಿದ್ದಾರೆ. ಅಪ್ಪ, ನನಗೆ ರಿಯಾಲಿಟಿ ಯಾವುದು, ಸತ್ಯ ಯಾವುದು, ನಾನು ಏನು ಹೇಳೋಕೆ ಹೊರಟಿದ್ದೀನಿ ಇದರಲ್ಲಿ, ಅದನ್ನು ಮತ್ತೆ ಇಲ್ಲಪ್ಪ ರಿಯಾಲಿಟಿ ಬೇರೆ ಸತ್ಯ ಬೇರೆ. ಇಲ್ಲ ಅವನು ಪ್ರೆಸೆಂಟಲ್ಲಿ ಇರ್ತಾನೆ, ಹೆಂಗಿರ್ತಾನೆ ಅವನು, ಯಾವ ಥರ ಇರ್ತಾನೆ ಅವನು. ಸಂಬೇರ್ ಅದು ಪ್ರಜಾಕೀಯಕ್ಕೆ ಬುನಾದಿ ಆಯ್ತಾ ಆ ಟೈಮಲ್ಲಿ ಅಂತ?
ಥಾಟ್ಸ್ಗೆ? ಇರ್ಬೋದೇನೋ ಗೊತ್ತಿಲ್ಲ. ಐ ಮೀನ್ ನೀವು ಹೇಳ್ತಾ ಇರ್ಬೇಕಾದ್ರೆ ನನ್ನ ತಲೆಗೆ ಅದು ಬರ್ತಿದೆ ಆ್ಯಕ್ಚುಲಿ, ಅದೇ ಆ ರಿಯಾಲಿಟಿ ಹುಡ್ಕೊಂಡು ಹೋಗೋದ್ರಲ್ಲಿ ಅನ್ನೋದಕ್ಕೆ ಅಂತ ಅಂದ್ಬಿಟ್ಟು ಹೌದು ಸಮ್ವೇರ್ ಡೀಪ್ ಡೌನ್ ದ ಥಾಟ್ ಪ್ರಾಸೆಸ್. ಗೊತ್ತಿಲ್ಲ, ಆಗಿರ್ಬೋದೇನೋ. ಹೌದು. ಆ್ಯಂಡ್ ಸರ್ ನಿಮ್ಗೆ ಆಮೇಲೆ ಸೂಪರ್ ಆದ ನಂತರ ಬಹುತೇಕ ದ ಡೈರೆಕ್ಷನ್ಗೆ ಅನ್ನೋದು ಬಹಳ ಟೈಮ್ ತೊಗೊಳಕ್ಕೆ ಶುರು ಆಯ್ತಲ್ವ ಸರ್? ಅಂದರೆ ನನ್ನ ಪ್ರಕಾರ ಸೂಪರ್ ಟು ಉಪ್ಪಿ ಟು ಆಲ್ಮೋಸ್ಟ್ 10 ವರ್ಷ ಆಗಿರ್ಬೋದಾ ಸರ್? 7-8 ವರ್ಷ ಆಗಿತ್ತು ಅನ್ಸುತ್ತೆ. ಅಲ್ವಾ? ಒಂದು ಅವಾಗ 5 ಓಕೆ 5 ವರ್ಷ, 5-6 ಇಯರ್ಸ್. ಆ್ಯಂಡ್ ತಿರ್ಗಾ 7 ಇಯರ್ಸ್ ಆಯ್ತು ಯು ಐ ಮಾಡೋದಕ್ಕೆ. ಐ ಥಿಂಕ್ ದಿ ಜನರು ಕಾಯೋಂಥದ್ದು. ಆ್ಯಂಡ್ ಈಗ ನೀವು ಹೇಳಿದ್ರೆ ಆ್ಯಕ್ಚುಲಿ ಓಮ್ 3 ವರ್ಷ ಅಂತಾನೆ ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಅವಾಗ ನೀವು ಈಗ ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಿದೆ ಅವಾಗ. ಸೊ ಪ್ರಾಯಶಃ ಓಮ್ ಆದಮೇಲೆ ನೆಕ್ಸ್ಟ್ ಬಂದಿದೆ ಆಪರೇಷನ್ ಅಂತನಾ ಸರ್, ಅಥವಾ ಓಮ್ಗಿನ್ನ ಮುಂಚೆನ? ಓಮ್ ಅದಕ್ಕೆ ಮುಂಚೆ ಆಪರೇಷನ್ ಅಂತ ರಿಲೀಸ್ ಆಗಿದ್ದು ಆಮೇಲೆ. ಕರೆಕ್ಟ್. ಬಹಳ ಫಾಸ್ಟ್ ಆಗಿದ್ದು ಯಾವ್ದು ಗೊತ್ತಾ? ಉಪೇಂದ್ರ. ವಾಟ್? ಹೌದಾ? ಜಸ್ಟ್ 2-3 months ಅಲ್ಲಿ ಫುಲ್ ಸ್ಕ್ರಿಪ್ಟ್. ಅಷ್ಟೇ ಸರ್? ಹೌ? ಅದು ನೋಡಿ ನಿಜವಾಗ್ಲೂ ಆಶ್ಚರ್ಯ ಅದು. ಆಮೇಲೆ ಡೈಲಾಗ್ಸ್ ಬರೀತಿದ್ದು ನಾನು ಪ್ರತಿ ದಿನ ಶೂಟಿಂಗ್ ಟೈಮಲ್ಲಿ ನೈಟಲ್ಲಿ ಡೈಲಾಗ್ ರಫ್ ಆಗಿ ಬರ್ತಿದ್ದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಶೂಟಿಂಗ್ ಮುಗಿಸ್ಕೊಂಡ್ಬಂದು ಒಂದು 10-10:30 ಆಗೋದು, ಊಟ ಗೀಟ ಮಾಡಿ ಕೂತ್ಕೊಂಡ್ರೆ 1 ಗಂಟೆಗೆ ಸ್ಟಾರ್ಟ್ ಆಗೋದು ಅದು. ಯಾಕಂದರೆ ಆ ಕ್ಯಾರೆಕ್ಟರ್ ಒಳಗೆ ಹೋಗ್ಬೇಕು, ಈ ಕ್ಯಾರೆಕ್ಟರ್ ಒಳಗೆ ಹೋಗ್ಬೇಕು, ಅವ್ನು ಒಳಗಡೆ ಹೋಗಿ ಮಾತಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಅದೇ ಆ ರತಿ ಜೊತೆ ಮಾತಾಡೋ ಸೀನ್ ಇತ್ತಲ್ಲ, ಅವಳು ಹೇಳ್ತಾಳೆ ನೋಡಿ ಇದೇ ಪೊಸೆಸಿವ್ನೆಸ್ಸು, ಇದೇ ಪ್ರೀತಿ, ನಾನು ಇನ್ನೊಬ್ಬನ ಜೊತೆ ಹೋದ್ರೆ ನಿಂಗೆ ನೋವಾಗತ್ತೆ, ಅದೇ ಥರ ನೀನು ಹೋದಾಗ ನಂಗೆ ನೋವಾಗಲ್ವಾ ಅಂದಾಗ, ಹೌದು ಕರೆಕ್ಟು, ನೀನು ಹೇಳ್ತಿರೋದೆಲ್ಲ ಕರೆಕ್ಟು, ಬಟ್ ನನಗೆ ಅದು ಒಪ್ಕೊಳಕ್ಕೆ ಆಗ್ತಿಲ್ಲ. ಇಲ್ಲ, ಲವ್ ಅನ್ನಲ್ಲಿ ಪೊಸೆಸಿವ್ನೆಸ್ ಇದಿದೆ ಅಂತ ಕನ್ವಿನ್ಸ್ ಮಾಡ್ತಾಳೆ. ಕೊನೆಗೆ ಅವನು ಎದ್ದೇಳ್ತಾನೆ, ಹಂಗಾರೆ ಬಿಡಿ ಇನ್ಮೇಲೆ ಸುಳ್ಳು ಹೇಳ್ಕೊಂಡು ಬದುಕ್ತೀನಿ ಅಂತಾನೆ. ಅದು ಒಳಗಡೆ ಹೋಗೋದಿದೆಯಲ್ಲ, ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿ ಬರೀಬೇಕು, ಮನಸ್ಸೊಳಗೆ ಹೋಗಿ ಬರೀಬೇಕು, ಆ ಮನಸ್ಸೊಳಗೆ ನಡೀತಿರೋ ಘರ್ಷಣೆಯನ್ನು ಬರೀಬೇಕು ಅದ್ರೊಳಗಡೆ. ಮೇಲ್ಮೇಲೆ ಮಾತಾಡೋಂಗಿಲ್ಲಲ್ಲ ಅದು, ಅವನು ಒಳಗಡೆಯಿಂದ ಮಾತಾಡ್ಬೇಕಲ್ಲ. ಕೋಪ ಬರುತ್ತೆ ಅವನಿಗೆ, ಅದನ್ನ ಜಸ್ಟಿಫೈ ಬೇರೆ ಮಾಡ್ಕೊತಾನೆ. ಅವನು ಕಾಲ್ ಮೇಲೆ ಏನೋ ಟೈರ್ ಹಚ್ಕೊಂಡು ಹೋಗಿ ನನ್ಗೆ ಕೋಪ ಬಂತು ಅಂತ ಸುಳ್ಳು ಹೇಳ್ಬೇಡ ನೀನು ಅವನ ಜೊತೆ ನಾನು ಓಡಾಡಿದ್ದಾನೆ, ನೋವು ಬಂತು ನಿನಗೆ ಅಂತ ಅವಳು ಕೇಳ್ತಾಳೆ. ಹೌದು ನೀನು ಅವ್ನು ಒಪ್ಕೊಂತಾನೆ. ಅವಾಗ ಹೇಳ್ತಾಳೆ ಅವಳು, ನೀನು ಮಾತ್ರ ಒಂದು ಹುಡುಗಿನ ಮದುವೆ ಆಗ್ತೀನಿ, ಒಂದು ಹುಡುಗಿನ ಲವ್ ಮಾಡ್ತೀನಿ, ಒಂದು ಹುಡುಗಿನ ಏನೋ ಇನ್ನೊಂದು ಆಗ್ತೀನಿ ಅನ್ಬೋದು, ನನಗೆ ಬರಲ್ವಾ ಅದು ಅಂತಾಳೆ. ಅರ್ಥ ಆಯ್ತಾ? ಅವು ಎಲ್ಲ ಸೀಕ್ವೆನ್ಸು ಹಂಗೆ ಇತ್ತು ನೋಡಿ. ಅವಳಿಗೆ ಮಾತಾಡ್ಬೇಕಾರಲ್ಲ ಅವನ ಡೆಪ್ತಲ್ಲಿ ಹೋಗಿ ಮಾತಾಡಬೇಕು. ಹೌದು, ನಿಂಗೆ ಏನೋ ಪ್ರೇಮ ಜೊತೆ ಮಾತಾಡ್ಬೇಕಾರೆ ನೀನು ನನ್ನ ಜೊತೆ ಇರೋ ಸತ್ಯ ಒಪ್ಕೊಂಡು ಬದುಕೋಕ್ಕಾಗಲ್ಲ, ನಿನಗೆ ಸುಳ್ಳಿನ ಪ್ರಪಂಚದಲ್ಲಿ ಬದುಕಬೇಕು, ಬದುಕೋ ಹೋಗಲ್ಲಿ, ನಾನು ಸತ್ಯ ಹೇಳ್ತೀನಿ, ನಾನು ಹಿಂಗೆ ಇರೋದು, ನಾನು ಸತ್ಯ ಒಪ್ಕೊಂಡು ಬದುಕು ನನ್ನ ಜೊತೆ ಅಂತಾನೆ. ಅವಾಗ ಅವಳು ಹೇಳ್ತಾನೆ, ನನ್ನ ಸತ್ಯ ಹೇಳಲ್ಲ ನಾನು ನಿನಗೆ ಅಂತ. ಅವಳೊಳಗಿರೋ ಸತ್ಯ ಹೇಳ್ಬೇಕು. ಹೌದು, ನನಗೊಬ್ಬ ಪರ್ಮನೆಂಟ್ ಗಂಡ ಬೇಕು ಅಂತಲೇ ಬಂದೆ, ಬಟ್ ಹೋಗ್ತಾ ಒಂದು ನಿನ್ನೊಳಗಡೆ ಒಂದು ನನ್ನ ಮೇಲೆ ಪ್ರೀತಿ ಸ್ಟಾರ್ಟ್ ಆಯಿತು. ಎಷ್ಟೋ ಜನ ಗಂಡ ಹೆಂಡ್ತಿರೋ ಸುಮ್ಮನೆ ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಲವ್ ಬೆಳೀತದೆ. ಸೊ ಈಗ ನನಗೂ ನಿನ್ನ ಶೇರ್ ಮಾಡ್ಕೊಳಕ್ಕಾಗಲ್ಲ. ಆ ಡೆಪ್ತ್ಗೆ ಹೋದ್ಮೇಲೆ ಇವನು ಹೇಳ್ತಾನೆ, ಹಂಗಾರೆ ಬಿಡು, ಹಂಗಾರೆ ಆಯ್ತು ನಿನ್ನೊಬ್ಬಳನ್ನೇ ಇಟ್ಕೊತೀನಿ ನಾನು, ಹಂಗಾರೆ ಅವ್ರಿಬ್ಬರ ಜೊತೆ ಹೋಗಲ್ಲ ತಾನೆ. ಇಲ್ಲ ಬಿಡು, ನಾನು ಇನ್ಮೇಲೆ ಫುಲ್ಲು ಏನೋ ನಿನ್ನೆಲ್ಲೋ ಐ ಲವ್ ಯು ಆರ್ ಮೈ ಗ್ರೇಟ್ ಅಂತ. ಅಂದರೆ ಅದ್ರೊಳಗೆ ಹೆಂಗಿತ್ತಂದರೆ ಏನೋ ಈ ಹಿಪೋಕ್ರಸಿನ ಒಪ್ಕೊಳ್ಳೋದ, ಸತ್ಯವಾಗಿದ್ದರೆ ಒಪ್ಕೊಳಕ್ಕಾಗಲ್ಲ, ಸುಳ್ಳಾಗಿದ್ರೆ ಒಪ್ಕೊಬೇಕು, ಬಟ್ ಸುಳ್ಳು ಒಪ್ಕೊಳಕ್ಕಾಗಲ್ಲ ಅಂಥ ಪರಿಸ್ಥಿತಿಗಳ ಇಡೀ ಪಿಕ್ಚರ್ ಸೀಕ್ವೆನ್ಸ್ ಎಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಸರ್ ನಾನು ಯಾ ರೇಂಜ್ಗೆ ಯೋಚನೆ ಮಾಡ್ತಿದ್ದೇನೆ, ಹೌ ಡು ಯು ರೈಟ್ ಇಟ್ ಇನ್ ಎ ಫಾರ್ಮ್ ಆಫ್ ಪೀಸ್ ಆಫ್ ಪೇಪರ್? ಹೌ ಕ್ಯಾನ್ ಸಮನ್ ರೈಟ್ ಇಟ್ ಇನ್ ಎ ಫಾರ್ಮ್? ಸರ್ ಈಗ ಒಂದು ಸ್ಟ್ರಕ್ಚರ್ ಥರ ಅಂತ ನಾನು ಡೈಸೆಕ್ಟ್ ಮಾಡಿಬಿಟ್ಟು ಇದನ್ನೊಂದು ರೈಟಿಂಗ್ ಸ್ಟ್ರಕ್ಚರ್ ಥರ ನಾನು ತೆಗೆದುಬಿಟ್ಟು ಉಪೇಂದ್ರ ಅನ್ನೋ ಸಿನಿಮಾನ ಡಿಕೋಡ್ ಮಾಡಿ ಹೇಳ್ತೀನಿ ಅಂತಂದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡೈಸೆಕ್ಟ್ ಸರ್. ಅದೇನೋ ಹಂಗೆ ಅದೇನೋ ಆಯ್ತದಷ್ಟೇ. ಲೈಕ್ ಈಗ ಒಂದು ದಾಮಿನಿ ಪರ್ಸ್ಪೆಕ್ಟಿವಿಂದ ತೊಗೊಂಡ್ರೆ, ಅಥವಾ ಒಂದು ಪ್ರೇಮವ್ರ ಪರ್ಸ್ಪೆಕ್ಟಿವಿಂದ ತೊಗೊಂಡ್ರೆ, ರವೀನಾ ಟಂಡನ್ ಪರ್ಸ್ಪೆಕ್ಟಿವಿಂದ ತೊಗೊಂಡ್ರೆ, ಐ ಮೀನ್ ಅಫ್ಕೋರ್ಸ್ ಅವಾಗೆಲ್ಲ ಈಗ ಉಪೇಂದ್ರ ಅಂದರೆ ಅಂದರೆ ಉಪೇಂದ್ರ, ಪೇ ಅಂದರೆ ಆಮೇಲೆ ಹೇಳಿದ್ರೆಲ್ಲ ಫ್ಯಾನ್ಸೇ ಹೇಳ್ಬಿಟ್ರು ಅದನ್ನು. ಅದು ನೀವು ಯೋಚನೆ ಮಾಡಿರಲಿಲ್ಲ? ಇಲ್ಲಪ್ಪ, ಯೋಚನೆನೂ ಮಾಡಿಲ್ಲ ಆ ಥರ. ನಾನು ಅನ್ನೋ ಬದಲು ಉಪೇಂದ್ರ ಇಡೋಣ ಅಂತ ಅಷ್ಟೇ ಅನ್ಕೊಂಡಿದ್ದು. ನಾನು ಅಂತ ಫಸ್ಟ್ ಟೈಟಲ್ ಕರೆಕ್ಟ್, ನಾನು ಅನ್ನೋ, ಆಮೇಲೆ ಉಪೇಂದ್ರ ಅಂತ ಇಡೋಣ ಅಂತ ಅನ್ಕೊಂಡು ಅದನ್ನ ಎಷ್ಟೋ ವರ್ಷ ಆದ್ಮೇಲೆ ಮೊನ್ನೆ ಕ್ಲಾರಿಫಿಕೇಶನ್ ಕೊಟ್ರಿ ಸರ್, ಅದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಂದ್ರೆ ಅದನ್ನ ಎಷ್ಟೋ ವರ್ಷದವರೆಗೂ ಅದು ಸಾರಿ ಹಿಂಗೆ ಹೇಳ್ತೀನಿ ನೀನು ಅಕ್ಕನ್ ಬಾ ಅಂತಾನೆ ಅಂತ ಅನ್ಕೊಂಡು ನಾವು ಬದುಕದಂತವ್ರು ಸಡನ್ ಆಗಿ ವಿ ಲವ್ ಯು ಬಾ ಅಂತ ಅಂದ್ಬಿಟ್ಟು ನೀವು ಹೇಳಿದಾಗ ಐ ಆಮ್ ಲೈಕ್ ವಾಟ್, ಇದು $1 million ಕ್ವಶನ್ ಇವತ್ತು ಓಪನ್ ಆಗೋಗ್ಬಿಡ್ತಲ್ಲ ನಮಗೆ ಅಂತ. ಅಂದರೆ ಲೈಕ್ ಈಗ ಸ್ವಸ್ತಿಕ್ ಅನ್ನೋ ಸಿನಿಮಾ ತೊಗೊಂಡ್ರೆ ಮೊನ್ನೆ ಸಂದೀಪ್ ರೆಡ್ಡಿ ವಂಗಾದು, ಐ ಡೋಂಟ್ ನೋ ನೀವು ರೀಲ್ ಬಂದಿದೆ ಸರ್ ನಿಮಗೆ, ಅವ್ರದ್ದೊಂದು ಆ್ಯನಿಮಲ್ ಅನ್ನೋ ಜಗತ್ತನ್ನ ತೊಗೊಂಡು ಆ್ಯನಿಮಲ್ ಅನ್ನೋ ಸಿನಿಮಾ ಬಂತು, ಅದನ್ನು ಇದಕ್ಕೆ ಸ್ಟ್ರೈಟಾಗಿ ಒಂದು ಮಾಡೆಲ್ನ ಕಂಪ್ಯಾರಿಸನ್ ಮಾಡಿ ನೋಡ್ತಿದ್ರು. ವೆನ್ ಯು ವಾಚ್ ದಟ್, ನಾನು ಅನಿಮಲ್ ಸಿನಿಮಾ ನೋಡಿದಾಗ ನನ್ನ ತಲೆಗೆ ಬಂದಿರಲಿಲ್ಲ.
ಈ ಜನ ಎಷ್ಟು ಅಹೆಡ್ ಇದ್ದಾರೆ, ಸೋ ಫಾಸ್ಟ್ ಇನ್. ಅಯ್ಯೋ ಎಲ್ಲ ಏನೇನೋ ಕಟ್ ಮಾಡಿ ಏನೇನೋ ಪ್ರತಿ ಶಾರ್ಟ್ ಪರ್ಸ್ಪೆಕ್ಟಿವ್ ಆಲ್ಸೋ ಐ ಫೀಲ್ ಲೈಕ್ ಇಟ್ ಈಸ್ ಸ್ವಸ್ತಿಕ್ ನೋಡ್ದಂಗೆ ಅನ್ಸುತ್ತೆ ಅಂತ ನನಗೆ. ಐ ಬಿ ಲೈಕ್ ಇದು ಇಟ್ ಈಸ್ ಜೀನಿಯಸ್ ಆಫ್ ಸಂದೀಪ್ ರೆಡ್ಡಿ ವಂಗ ಆಲ್ಸೋ ಟು ಒಂದು ಇನ್ಸ್ಪಿರೇಷನ್ ತೊಗೊಂಡು ಮಾಡಿದ್ರ ಅದು ಗೊತ್ತಿಲ್ಲ ನನಗೆ. ಇಲ್ಲ ಗುರುವೆ, ಆ ಥರ ಅಲ್ಲ, ಹಂಗೆ ಹೇಳೋಕ್ಕಾಗಲ್ಲ. ಕೆಲವು ಸತಿ ಎಲ್ಲೋ ಮ್ಯಾಚ್ ಆಗೋದು ಗುರುವೆ, ಯಾವುದೋ ಒಂದು ಏನು ಹೇಳಿ ಒಂದೊಂದು ಕೆಲವು ಸತಿ ಥಾಟ್ಸ್ ಮ್ಯಾಚ್ ಆಗುತ್ತೆ. ಇವಾಗ ರೋಬೋನು ಹಂಗೆ ಹೇಳಿದ್ರು. ಸರ್ ಹಾಲಿವುಡ್ಗಿನ್ ಕರೆಕ್ಟ್ ಅಲ್ಲಲ್ಲ, ಅದು ಹಂಗಲ್ಲ, ಅವ್ರಿಗೆ ಅವಾಗಲೂ ಯೋಚನೆ ಇತ್ತು, ನನಗೂ ಒಂದು ಯೋಚನೆ ಬಂದಿತ್ತು, ನಾನು ಮಾತಾಡಿದ್ದೆ ಅವ್ರ ಹತ್ರ ನಾನು ಈ ಥರ ಒಂದು ಮಾಡ್ತೀನಿ ಅಂತ. ಅವರಿಲ್ಲ ನೀವು ಮಾಡಿ, ನನಗೆ ತುಂಬ ಟೈಮ್ ಆಗುತ್ತೆ, ಅದು ನಾನು ಇವಾಗ ಸದ್ಯಕ್ಕೆ ಪ್ಲ್ಯಾನ್ ಮಾಡಿಲ್ಲ ಅಂದರು. ಸೊ ಅವಾಗ ಮಾಡಿದ್ದದು. ಮುಂಚೆನೆ ಅದು ಕಾಲಲ್ಲಿ ಮಾತಾಡಿದ್ರಿ ಅವಾಗ? ಹಾಂ ಮಾತಾಡಿದ್ದೆ. ಅವ್ರಿಗೆ ಆಲ್ರೆಡಿ ಆ ಥಾಟ್ ಇತ್ತು ಮಾಡಬೇಕು ಅನ್ನೋದು. ಸೊ ಆ ಥರ ಅಲ್ಲ, ಅದು ತಪ್ಪಾಗತ್ತೆ. ಅದು ಆ್ಯಕ್ಚುಲಿ ನಮ್ಮಿಂದ ಇನ್ಸ್ಪಿರೇಷನ್ ಆಗಿ ಇನ್ನೊಬ್ರು ಮಾಡಿದ್ರು ಅನ್ನೋ ತಪ್ಪಾಗುತ್ತೆ. ಅವರು ಗ್ರೇಟ್ ಡೈರೆಕ್ಟರ್ಸ್ ಅವರೆಲ್ಲ. ಸರ್ ಸ್ಟ್ರೈಟ್ ಒಂದು ಸಾರಿ ಹಿಂಗೆ ಹೇಳ್ತಿದ್ದೀನಿ ಅಂತಲ್ಲ, ಒಂದು ಮಣಿರತ್ನಂ ರೇಂಜ್ ರೊಮ್ಯಾಂಟಿಕ್ ಸ್ಟೋರಿ ಮಾಡಬೇಕು ಅಂತ ಅನಿಸ್ಲಿಲ್ವಾ ನಿಮ್ಗೆ ಯಾವತ್ತು ಸರ್? ಸ್ಟ್ರೈಟ್ ಸಬ್ಜೆಕ್ಟ್, ಒಂದು ಲವ್. ನೋಡೋಣ, ಇವಾಗ ಹೇಳಿದಿರಲ್ಲ, ಯೋಚನೆ ಮಾಡ್ತೀನಿ. ಐ ಮೀನ್ ನೋ ಇದು ನಾನ್ ಲೀನಿಯರ್ ಇಲ್ಲ, ವೆರಿ ಲೀನಿಯರ್ ಆಗಿ ಉಪಿ ಸರ್ ವರ್ಲ್ಡ್ ಆಫ್ ಲವ್ ಅಂತ ಅನ್ಕೊಂಡ್ರೆ ಯಾವ ಥರ ಲೀನಿಯರ್ ಆಗಿರುವಂಥದ್ದಲ್ಲಿ ಅಂತ ಜಸ್ಟ್ ಕ್ಯೂರಿಯಸ್ ಟು. ಏನೋ ಆ ಥರ ಅಟ್ಮಾಸ್ಫಿಯರ್ ನಾನು ಬೆಳೆದಿಲ್ಲೇನೋ, ನಾನೆಲ್ಲ ಒಂಥರ